ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಬಸವರಾಜು. ಈ ಒಂದು ದೃಶ್ಯವಾಣಿ ಮುಖಾಂತರ ನಾನು ನಿಮಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗ್ರಾಮೀಣ ಸಂಸ್ಕೃತಿಯ ಹಿನ್ನೆಲೆಯನ್ನ ಹೊಂದಿರುವಂತಹ ಮಕರ ಸಂಕ್ರಾಂತಿ ಹಬ್ಬದ ಅರ್ಥ, ಅದರ ಐತಿಹಾಸಿಕ ಹಿನ್ನೆಲೆ, ಅದರ ಮಹತ್ವ ಹಾಗೂ ಈ ಹಬ್ಬವನ್ನು ನಾವು ಏಕೆ ಆಚರಣೆ ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಎಂಬ ವಿಚಾರದ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾನು ಇದೇ ರೀತಿಯ ವಿಶೇಷ ಹಾಗೂ ವಿಭಿನ್ನ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀವಿ. ಮಕರ ಸಂಕ್ರಾಂತಿ, ಇಲ್ಲಿ ಮಕರ ಅನ್ನೋದು ಒಂದು ರಾಶಿಯನ್ನ ಸೂಚಿಸಿದ್ರೆ, ಸಂಕ್ರಾಂತಿ ಅನ್ನೋದು ಬದಲಾವಣೆಯ ಸಂಕೇತವಾಗಿದೆ. ಈ ಬದಲಾವಣೆ ಪ್ರಾಕೃತಿಕವಾಗಿ ಮಾತ್ರ ಅಲ್ಲದೆ ನಮ್ಮ ಮನೆ, ಮನ ಹಾಗೂ ಪರಿಸರವನ್ನು ಸಹ ಕಂಡು ಬರುತ್ತೆ. ಮುಖ್ಯವಾಗಿ ಇಲ್ಲಿ ಸೂರ್ಯನು ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ತನ್ನ ಪಥವನ್ನ ಅಥವಾ ಚಲನೆಯನ್ನ ಬದಲಾಯಿಸುವಂತಹ ಪರ್ವಕಾಲವನ್ನ ಅಥವಾ ಪುಣ್ಯ ಕಾಲವನ್ನ ಮಕರ ಸಂಕ್ರಾಂತಿಯಲ್ಲಿ ಕರೀತಾರೆ. ಭಾರತದ ಹಲವು ಭಾಗಗಳಲ್ಲಿ ಇದನ್ನ ಉತ್ತರಾಯಣ ಪುಣ್ಯಕಾಲ ಅಂತೇಳಿ ಸಹ ಸಂಕೇತಿಸುತ್ತಾರೆ. ಇಲ್ಲಿ ಚಳಿಗಾಲದ ಅಂತ್ಯವನ್ನ, ಬೇಸಿಗೆ ಕಾಲೆಯ ಆರಂಭವನ್ನ ನಾವು ಕಾಣಬಹುದು. ಅಂದ್ರೆ ಇಲ್ಲಿಂದ ಮುಂದೆ ದೀರ್ಘಾವಧಿಯ ಹಗಲುಗಳು ನಮಗೆ ಕಂಡು ಬರುತ್ತೆ. ವಾತಾವರಣದಲ್ಲಿ ತಂಪು ಕಡಿಮೆ ಆಗಿ ಉಷ್ಣತೆ ಹೆಚ್ಚಾಗುತ್ತೆ. ಈ ಹಬ್ಬವನ್ನ ಸಾಮಾನ್ಯವಾಗಿ ಭಾರತದಲ್ಲಿ ಜನವರಿ 14 ಅಥವಾ 15ರಂದು ಆಚರಣೆ ಮಾಡ್ತಾರೆ. ಮಕರ ಸಂಕ್ರಾಂತಿಯ ಹಬ್ಬದ ಅರ್ಥವನ್ನು ತಿಳಿದುಕೊಂಡೆ ಇದರ ಆಚರಣೆಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದ್ರೆ, ನಾನು ಈಗಾಗಲೇ ಹೇಳಿದಂತೆ ಇದು ಪ್ರಾಕೃತಿಕ ಬದಲಾವಣೆಯ ಹಿನ್ನೆಲೆಯಲ್ಲಿ ಆಚರಣೆ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಸುಗ್ಗಿಯ ಕಾಲದ ಆರಂಭದ ಸಂಕೇತವಾಗಿಯೂ ಸಹ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ರೈತರು ಉತ್ತಮ ಫಸಲನ್ನ ನೀಡಿದ್ದಕ್ಕಾಗಿ ಭೂಮಿ ಮತ್ತೆ ಆಕಾಶಕ್ಕೆ ಧನ್ಯವಾದವನ್ನ ಸಮರ್ಪಿಸುವ ಸಂಕೇತವಾಗಿಯೂ ಸಹ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನು ಪುರಾಣಗಳಲ್ಲಿ ನೋಡಿದಾಗ ವಿಷ್ಣುವು ಶಂಕರಾಸುರ ಎಂಬ ರಾಕ್ಷಸರನ್ನ ಸಂಹರಿಸಿದ ಸಂಕೇತವಾಗಿ ಈ ಹಬ್ಬ ಆಚರಣೆಗೊಳ್ಳುತ್ತೆ. ಇದು ದುಷ್ಟರ ಮೇಲೆ ಸದ್ಗುಣಗಳ ವಿಜಯವನ್ನ, ಅಸತ್ಯದ ಮೇಲೆ ಸತ್ಯದ ವಿಜಯವನ್ನು ಸಹ ಕಾಣುತ್ತೆ. ಮತ್ತೊಂದು ಪುರಾಣದ ಪ್ರಕಾರ ಭಗವಾನ್ ಶಿವನು ಸೂರ್ಯನನ್ನ ಆರಾಧಿಸುವಂತೆ ತನ್ನ ಭಕ್ತರಿಗೆ ಸೂಚಿಸಿದ ಸಮಯದಿಂದ ಈ ಸಂಕ್ರಾಂತಿ ಹಬ್ಬ ಆಚರಣೆಗೆ ಬಂದಿದೆ. ಇಲ್ಲಿ ಭಕ್ತರು ಸೂರ್ಯನನ್ನ ಆರಾಧಿಸುವುದರಿಂದ ಸೂರ್ಯನು ತನ್ನ ಭಕ್ತರಿಗೆ ಸಂಪತ್ತು, ಸಮೃದ್ಧಿ ಹಾಗೂ ಶಾಂತಿಯನ್ನ ಕರುಣಿಸ್ತಾನೆ ಎಂಬ ನಂಬಿಕೆ ಇದೆ. ಮಹಾಭಾರತದ ಕಥೆಗಳನ್ನ ಗಮನಿಸಿದಾಗ, ಮಹಾಭಾರತದಲ್ಲಿ ಹಿರಿಯ ಕೌರವರಾದ ಇಚ್ಛಾ ಮರಣಿಯು ಎನಿಸಿದಂತ ಭೀಷ್ಮರು ತಮ್ಮ ಮರಣವನ್ನ ಇಚ್ಛಿಸಿದ್ದು ಇದೇ ಉತ್ತರಾಯಣ ಪುಣ್ಯ ಕಾಲದಲ್ಲಿ. ಅಂದ್ರೆ ಇದು ಎಷ್ಟು ಪುಣ್ಯವಾದ ಕಾಲ ಅಂತ ನಮ್ಗೆ ತಿಳಿದು ಬರುತ್ತೆ. ಈ ಆಚರಣೆಯನ್ನ, ಈ ಮಕರ ಸಂಕ್ರಾಂತಿ ಆಚರಣೆಯನ್ನ ಭಾರತದಲ್ಲಿ ಹೇಗೆ ಆಚರಿಸ್ತಾರೆ ಎಂಬುದನ್ನ ನಾವು ಗಮನಿಸಿದಾಗ, ಇದು ಭಾರತೀಯ ಪರಂಪರೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಎಂಬ ಹಿನ್ನೆಲೆಯಲ್ಲಿ ಆಚರಣೆಗೊಳ್ಳುತ್ತೆ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಬ್ಬವು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗೊಂಡು ಸಹ ಈ ಎಲ್ಲಾ ಆಚರಣೆಯ ಉದ್ದೇಶ ಒಂದೇ ಆಗಿದೆ, ಅದು ಸುಗ್ಗಿಯ ಸಂಭ್ರಮ. ಮಹಾರಾಷ್ಟ್ರ ಮತ್ತೆ ಗುಜರಾತ್ಗಳಲ್ಲಿ ಸೂರ್ಯನನ್ನ ದಕ್ಷಿಣದಿಂದ ಉತ್ತರಾಭಿಮುಖಕ್ಕೆ ವಿಭಿನ್ನ ಬಣ್ಣ ಬಣ್ಣಗಳ ಗಾಳಿಪಟವನ್ನ ಹಾರಿಸುವ ಸಂಕೇತದೊಂದಿಗೆ, ಗಾಳಿಪಟಗಳನ್ನ ಹಾರಿಸುವುದರೊಂದಿಗೆ ಸ್ವಾಗತಿಸ್ತಾರೆ. ತಮಿಳುನಾಡಿನಲ್ಲಿ ಬೆಲ್ಲ, ಹಾಲು ಹಾಗೂ ಅಕ್ಕಿಯನ್ನ ಹಾಕಿ ಮಾಡಿದ ಒಂದು ಸಿಹಿ ಖಾದ್ಯವನ್ನ ತಿನ್ನುವ ಮುಖಾಂತರ, ಅಂದ್ರೆ ಪೊಂಗಲ್ ಅಂತ ಹೇಳಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಆಂಧ್ರದಲ್ಲಿ ಇದನ್ನ ಬೋವಿ ಅಥವಾ ಭೋಗಿ ಅಂತೇಳಿ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಈ ಹಬ್ಬದ ಆಚರಣೆಯನ್ನು ಗಮನಿಸಿದಾಗ, ಈ ಪುಣ್ಯ ದಿನದಂದು, ಈ ಪವಿತ್ರ ಕಾಲದಲ್ಲಿ ಎಲ್ಲ ಭಕ್ತರು ಉತ್ತರ ಭಾರತದ ಪ್ರಮುಖ ಪುಣ್ಯ ಕ್ಷೇತ್ರಗಳಲ್ಲಿ, ಪುಣ್ಯ ನದಿಗಳಲ್ಲಿ ಧಾರ್ಮಿಕ ಸ್ನಾನವನ್ನ ಮಾಡುವ ಮುಖಾಂತರ ತಾವು ಆಧ್ಯಾತ್ಮಿಕವಾಗಿ ಶುದ್ಧಿಯನ್ನು ಹೊಂದುವ ಸಂಕೇತವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಒಟ್ಟಾರೆಯಾಗಿ ಮಕರ ಸಂಕ್ರಾಂತಿಯ ಆಚರಣೆಯ ಹಿನ್ನೆಲೆಯು ಭಾರತೀಯ ಪರಂಪರೆಯ ಖಗೋಳಶಾಸ್ತ್ರ ಮತ್ತು ಕೃಷಿಯ ಪ್ರಾಚೀನತೆಯೊಂದಿಗೆ ತನ್ನ ಬೇರುಗಳನ್ನ ಬೆಸೆದುಕೊಂಡಿದೆ ಅಂತೇಳಿ ಗೊತ್ತಾಗುತ್ತೆ. ಸ್ಥಳೀಯವಾಗಿ ಈ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಗಮನಿಸಿದಾಗ, ಸಾಮಾನ್ಯವಾಗಿ ರೈತರು ತಾವು ಬೆಳೆದಂತಹ ಎಲ್ಲ ಫಸಲನ್ನ ರಾಶಿ ಹಾಕಿ ಅದನ್ನ ಸಿಂಗರಿಸಿ ಪೂಜೆ ಮಾಡುವ ಮುಖಾಂತರ
ಭೂಮಿ ಮತ್ತೆ ಆಕಾಶಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ. ರಾಸುಗಳನ್ನ ಸಿಂಗರಿಸಿ ಅವುಗಳನ್ನ ಪೂಜಿಸಿ ಮುಖ್ಯವಾಗಿ ಆ ರಾಸುಗಳಿಗೆ ಕಿಚ್ಚನ್ನ ಹಾಯಿಸುವ ಮುಖಾಂತರ ಈ ಹಬ್ಬವನ್ನು ಸಂಭ್ರಮಿಸ್ತಾರೆ. ಇಲ್ಲಿ ರಾಸುಗಳನ್ನ ಕಿಚ್ಚನ್ನ ಏಕೆ ಹಾಯಿಸ್ತಾರೆ ಅಂತಂದ್ರೆ, ಚಳಿಗಾಲದಲ್ಲಿ ರಾಸುಗಳಲ್ಲಿ ಅವುಗಳ ದೇಹದಲ್ಲಿ ವಿವಿಧ ರೀತಿಯ ಕ್ರಿಮಿಕೀಟಗಳು ವೈರಸ್ಗಳು ಬಂದಿರುತ್ತೆ. ಬೆಂಕಿಯನ್ನ ಹಾರಿಸುವ ಮುಖಾಂತರ ಆ ಒಂದು ವೈರಾಣುಗಳ ನಾಶಕ್ಕಾಗಿ ರಾಸುಗಳ ಸುರಕ್ಷಿತ ದೃಷ್ಟಿಯಿಂದ ಈ ಒಂದು ಕಿಚ್ಚನ್ನ ಹಾಯಿಸ್ತಾರೆ. ಮತ್ತೆ ಕೆಲವೊಬ್ಬರಲ್ಲಿ ದಾನಗಳನ್ನ ಎಡೆಗಳ ಮುಖಾಂತರ ಕೊಡುವ ಮುಖಾಂತರ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಬರುವಂತದ್ದು ಎಳ್ಳು ಬೆಲ್ಲವನ್ನು ತಿನ್ನಿ ಒಳ್ಳೆಯ ಮಾತಾಡಿ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಪರಸ್ಪರ ಎಳ್ಳು, ಬೆಲ್ಲ, ಎಳಚಿ ಹಣ್ಣು, ಕಬ್ಬು ಮುಂತಾದವುಗಳನ್ನ ವಿನಿಮಯ ಮಾಡಿಕೊಂಡು ತಮ್ಮಲ್ಲಿ ಇರುವಂತಹ ವೈಮನಸ್ಯಗಳನ್ನ ನಿವಾರಣೆ ಮಾಡಿಕೊಂಡು ಉತ್ತಮ ಪರಿಸರದಲ್ಲಿ ತಮ್ಮ ಮುಂದಿನ ಜೀವನವನ್ನ ನಡೆಸುವ ಸಂಕೇತವಾಗಿ ಈ ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾರೆ. ಈ ಒಂದು ಮಕರ ಸಂಕ್ರಾಂತಿಯನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹಲವಾರು ಧಾರ್ಮಿಕ ಆಚರಣೆಗಳನ್ನು ನಾವು ಕಾಣಬಹುದು. ಮುಖ್ಯವಾಗಿ ಕೂಡಲ ಸಂಗಮದಲ್ಲಿ ಶರಣಮೇಳ ನಡೆಯುತ್ತೆ. ತಮಿಳುನಾಡಲ್ಲಿ ಪೊಂಗಲ್ ಬಹಳ ವಿಜೃಂಭಣೆ ನಡೆಯುತ್ತೆ. ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಪುಣ್ಯ ಸ್ಥಳವಾದಂತಹ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಯವರು ಮಕರ ಜ್ಯೋತಿ ಸ್ವರೂಪದಲ್ಲಿ ಕಾಣಿಸಿಕೊಂಡು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಗರ ಪ್ರದೇಶದಲ್ಲೂ ಈ ಹಬ್ಬ ಹೆಚ್ಚಿನ ಮಹತ್ವ ಪಡ್ಕೊಂಡಿದೆ. ಮುಖ್ಯವಾಗಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಸೂರ್ಯನು ತನ್ನ ರಶ್ಮಿಯ ಮುಖಾಂತರ ಶಿವನಿಗೆ ಗಂಗಾಧರೇಶ್ವರ ಸ್ವಾಮಿಗೆ ಮಜ್ಜನವನ್ನು ಮಾಡಿಸುವಂತಹ ದೃಶ್ಯ ಅತ್ಯಂತ ಕುತೂಹಲ ಭರಿತವಾದದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಮಕರ ಸಂಕ್ರಾಂತಿಯನ್ನ ವಿವಿಧತೆಯಲ್ಲಿ ಏಕತೆ ಎಂಬ ಅಂಶದ ಮೇಲೆ ಆಚರಣೆ ಮಾಡ್ತಾರೆ. ದಯಮಾಡಿ ತಾವೆಲ್ಲೂ ಸಹ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂತಹ ದೃಶ್ಯಾವಳಿಗಳನ್ನ ನೋಡಿ ಆನಂದಿಸಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡಿಗ ಬಸವರಾಜು.